ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ನಿಮ್ಮ ಮಗುನು ಸಿಗಲ್ಲ. ಪೂಜಾ ಯಾಕೆ ಫೋನ್ ತೆಗಿತಿಲ್ಲ? ಅಲ್ಲಿ ಏನಾದರೂ ಸಮಸ್ಯೆ ಆಗಿರ್ಬೋದಾ? ಆ್ಯಕ್ಚುಲಿ ಪೂಜಾ ಈ ಥರ ಮಾಡಲ್ವಲ್ಲ. ಏನೇ ಬ್ಯುಸಿ ಇದ್ರೂ ಅವಳು ಕಾಲ್ ಮಾಡ್ತಾಳೆ. ಸೇವಂತಿ ಅದಕ್ಕೇನು ಪಿಕ್ ಮಾಡ್ತಿಲ್ವಲ್ಲ. ಇವ್ರು ನಿಜವಾಗ್ಲೂ ಐಸ್ ಕ್ರೀಮ್ ತಿನ್ನಕ್ಕೆ ಹೋಗಿದ್ದು ನಿಜಾನ? ಒಳಗೆ ಹೋದ ತಕ್ಷಣ ಪೂಜನ್ ಕೈಲಿ ಕಾಲ್ ಮಾಡಿಸ್ತೀನಿ ಅಂದರು. ಯಾಕೆ ಇಬ್ಬರು ಕಾಲ್ ಪಿಕ್ ಮಾಡ್ತಿಲ್ವಲ್ಲ? ನಾನೇ ಮನೆಗೆ ಹೋಗಿ ನೋಡೋಣ ಅಂದರೆ ಇಲ್ಲ ಅಜ್ಜಿ ಒಬ್ಬರನ್ನ ಬಿಟ್ಟು ಹೋಗೋಕ್ಕೂ ಆಗಲ್ವಲ್ಲ. ಏನು ಮಾಡೋದಪ್ಪ? ಪೂಜಾ, ಏನಾಯ್ತು? ಯಾಕೆ ಅಳ್ತಿದೀಯಾ? ಸೇವಂತಿ ಏನಂತೆ? ಡಾಕ್ಟರ್ ಏನಂದ್ರು? ಡಾಕ್ಟರ್ ಹೇಳಿದ್ರು ಇದು ಹಾಸ್ಪಿಟ್ಲಿಗೆ ಸಂಬಂಧಪಟ್ಟ ಕಾಯಿಲೆ ಅಲ್ಲ ಅಂತ. ಮತ್ತೆ ಇವಳೇನೋ ನೋಡಿ ಶಾಕ್ ಆಗಿದ್ದಾಳೆ. ಆ ಶಾಕ್ ಇಂದ ಮಾತ್ ನಿಂತು ಹೋಗಿದೆ ಅಂದ್ರು. ಆ ತರ ಶಾಕ್ ಆಗುವಂಥದ್ದು ಪೂಜಾ ಏನ್ ನೋಡಿದ್ಲು? ಏನಾಯ್ತು ಪೂಜಾ? ಏನ್ ನೋಡ್ ಭಯ ಪಟ್ಟೆ ನೀನು? ದಾರಿಲ್ ಬರ್ತಾ ನಾನು ಅದನ್ನೇ ಕೇಳ್ಕೊಂಡ್ ಬಂದಿದ್ದೀನಿ ಭಾವ. ಏನು ಹೇಳ್ತಾನೆ ಇಲ್ಲ. ಡಾಕ್ಟರ್ ಏನ್ ಹೇಳಿದ್ರು ಗೊತ್ತಾ? ಇವ್ರಿಗೆ ಮೆಡಿಕಲ್ ಸಮಸ್ಯೆ ಏನೂ ಇಲ್ಲ. ಇವ್ರು ಮಾತಾಡ್ಬೇಕು ಅಂತಂದ್ರೆ ಇವ್ರು ನೋಡಿ ಭಯ ಪಟ್ಟಿದಾರಲ್ಲ, ಅದರಿಂದ ಇವರು ಹೊರಗಡೆ ಬರ್ಬೇಕು ಅಂತ. ಆಗ ಮಾತ್ರ ಇವ್ರಿಗೆ ಮತ್ತೆ ಮಾತು ಬರುತ್ತೆ ಅಂತಂದ್ರು. ಎಷ್ಟು ಭಯ ಪಟ್ಟಿದ್ದಾಳೋ ಏನೋ ಪಾಪ. ಮಾತೆ ಹೋಗುತ್ತೆ ಅಂದ್ರೆ ಅಂತ ಭಯ ಪಡುವಂಥದ್ದು ಏನ್ ನೋಡಿದಾಳೋ ಏನೋ. ಪೂಜಾ, ಈ ಮೊಬೈಲಲ್ಲಿ ದೆವ್ವದ ರೀಲ್ಸ್ ಏನಾದ್ರೂ ನೋಡ್ದ್ಯಾ? ಪೂಜಾ, ನೀನೇನಾದ್ರೂ ಹೇಳಿದ್ರೆ ತಾನೇ ನಮ್ಗೆಲ್ಲ ಗೊತ್ತಾಗೋದು. ಅಟ್ಲೀಸ್ಟ್ ರಿಯಾಕ್ಟ್ ಮಾಡಾದ್ರೂ ತೋರ್ಸು. ಇಲ್ಲ ಅಂದ್ರೆ ನಮ್ಗೆಲ್ಲ ಹೇಗ್ ಗೊತ್ತಾಗತ್ತೆ? ಮಾಯಮ್ಮ, ಹಾಗೆ ಯಶೋಧ ರೂಮ್ಗೆ ಹೋಗಿ ಯಶೋಧಾಗೂ ಜ್ಯೂಸ್ ಕೊಟ್ಬಿಡಿ. ನಾನು ಹೋದಾಗ ಏನಾದ್ರು ಇವಳು ಬಾಯ್ ಬಿಟ್ಬಿಟ್ರೆ? ಅಮ್ಮ, ಆಮೇಲೆ ತಗೊಂಡೋಗಿ ಕೊಡ್ತೀನಿ ಜ್ಯೂಸು. ಆಮೇಲೆ ಯಾಕೆ? ಈಗ ಕೊಡೋದಕ್ಕೆ ಏನ್ ಕಷ್ಟ ನಿನ್ಗೆ? ಹೋಗ್ ಕೊಟ್ಬಾ. ನೋಡು ಪೂಜಾ, ಆಗಲ್ಲ ಅಂತ ಸುಮ್ನೆ ಕೂತ್ಕೋಬೇಡ. ಮಾತಾಡೋದಕ್ಕೆ ಟ್ರೈ ಮಾಡು. ಪೂಜಾ, ನಿನ್ಗೆ ಈ ರೀತಿ ಹೇಗಾಯ್ತು? ನಿನ್ಗೆ ಯಾರಾದ್ರೂ ಏನಾದ್ರೂ ತೊಂದರೆ ಮಾಡಿದ್ರ? ಯಾರು ಪೂಜಾ? ಅದ್ಯಾರು ಅಂತ ಹೇಳು. ಹೇಳು, ಟ್ರೈ ಮಾಡು. ಇದರಿಂದ ಯಾರ್ದೋ ಕೈವಾಡ ಇದೆ. ಅದ್ಯಾರು ಅಂತ ತಿಳ್ಕೊಳ್ಬೇಕು ಅಂದ್ರೆ ಪೂಜಾ ಬಾಯ್ ಬಿಡ್ಲೇಬೇಕು.
ತಗೊಳ್ಳಿ. ಕೊಡು ಕೊಡು, ನನ್ಗೂ ತುಂಬಾ ನಿಶಕ್ತಿ ಆಗ್ಬಿಟ್ಟಿತ್ತು. ಮಾಯಮ್ಮ, ಸ್ವಲ್ಪ ಸಕ್ಕರೆ ಕಮ್ಮಿ ಆಯ್ತಲ್ವಾ? ಇವಳಿಗೆಲ್ಲ ತಂದ್ಕೊಡೋದಲ್ದೆ ಇವಳ ಹತ್ರ ಕಣಿ ಬೇರೆ ಕೇಳ್ಬೇಕು. ಮಾಯಮ್ಮ, ಕರ್ಣನ್ ಕುತ್ಕೆಲಿರೋ ಆಂಜನೇಯನ್ ಪೆಂಡೆಂಟ್ ತಗೊಂಡ್ರೆ ಪ್ರಿಯಾ ದೆವ್ವ ಹೋಗುತ್ತೆ ಅಂತ ನೀನ್ ಹೇಳಿದ್ಯಂತೆ. ಈ ದರಿದ್ರದ ನೀರಾಗ ಏನಾಗಿದೆ? ಇವಳು ಯಾಕೆ ಎಲ್ಲಾರ ಹತ್ರ ಹೇಳ್ಕೊಂಡು ತಿರುಗ್ತಾ ಇದ್ದಾಳೆ? ಮಾತಾಡು ಮಾಯಮ್ಮ, ಪ್ರಿಯಾ ದೆವ್ವ ಖಂಡಿತ ಬಿಟ್ಟೋಗುತ್ತಾ? ಹೌದು, ಬಿಟ್ಟು ಹೋಗತ್ತೆ. ಹಬ್ಬ, ನನ್ಗೀಗ ನೆಮ್ಮದಿ ಆಯ್ತು. ಆ ಪ್ರಿಯಾ ಸತ್ತಾಗಿಂದ ನನಗ್ BP ಶುಗರ್ ಬರೋದೊಂದೇ ಬಾಕಿ. ಅಷ್ಟು ಟೆನ್ಷನ್ ಆಗೋಗಿತ್ತು. ಅಯ್ಯೋ, ಮೊದ್ಲೇ ಇವಳು ಬಾಯ್ ಸರಿ ಇಲ್ಲ. ಇದನ್ನೆಲ್ಲ ಮನೆಯವ್ರ ಹತ್ರ ಟ್ಯಾಮ್ ಮಾಡ್ಕೊಂಬಂದ್ರೆ ಕರುಣನ್ ಕಿವಿಗ್ ಬಿದ್ರೆ ಅಷ್ಟೇ. ಮೊದ್ಲೇ ಅವನಿಗೆ ನನ್ ಮೇಲೆ ಅನುಮಾನ. ನಿನ್ಗೊಂದ್ ವಿಷಯ ಗೊತ್ತಾ ಮಾಯಮ್ಮ? ಕರ್ಣನ್ ಕುತ್ಕೆಲಿರೋ ಡಾಲರ್ನ ಹೇಗ್ ತಗೊಳ್ಳೋದು ಅಂತ ಮೀರನ್ಗೆ ಐಡಿಯಾ ಕೊಟ್ಟಿದ್ದೆ ನಾನು. ಅದೆಲ್ಲ ಇರ್ಲಿ, ಈ ವಿಚಾರನ ಮನೆಯವ್ರ ಹತ್ರ ಹೇಳ್ಕೊಂಡ್ ಬರ್ಬೇಡ. ಯಾಕೆ? ಯಾಕೆ ಅಂದ್ರೆ ಸುಮ್ನೆ ಅವ್ರು ತಪ್ಪು ತಿಳ್ಕೊಳಲ್ವಾ? ಮಾಯಮ್ಮ, ನೀನ್ ಈ ಮನೆಗೆ ಒಳ್ಳೇದ್ ಮಾಡಿದ್ರೆ ಮನೆಯವ್ರು ಯಾಕೆ ತಪ್ಪು ತಿಳ್ಕೊತಾರೆ? ಹಾಗೆಲ್ಲ ಏನೂ ಇಲ್ಲ. ಅಯ್ಯಯ್ಯೋ, ನಿನಗ್ ಗೊತ್ತಾಗಲ್ಲ. ಕೆಲವೊಂದ್ ಪ್ರಯೋಗನ ಯಾರತ್ರ ಆದ್ರೂ ಹೇಳಿದ್ರೆ ಅದು ಕೆಲ್ಸನೇ ಮಾಡಲ್ಲ. ಅಯ್ಯಯ್ಯೋ ಮಾಯಮ್ಮ, ಯಾವ್ದಾದ್ರು ಗುಟ್ಟಿನ ವಿಷಯ ನನಗೆ ಗೊತ್ತಾಯ್ತು ಅಂದ್ರೆ ಅದನ್ನ ಎಲ್ರಿಗೂ ಹೇಳೋ ತನಕ ನಂಗೆ ನೆಮ್ಮದಿಯಾಗಿ ನಿದ್ದೆನೆ ಬರಲ್ಲ. ನೋಡೋ, ನೀನ್ ಸೈಲೆಂಟ್ ಆಗಿದ್ರೆ ನಿನ್ ಕಾಲನ್ನ ನಾನ್ ಸರಿ ಮಾಡ್ತೀನಿ. ಹೌದಾ? ಮತ್ತೆ ಮೊನ್ನೆ ನನ್ ಕಾಲ ಸರಿ ಮಾಡಕ್ಕಾಗಲ್ಲ ಅಂತ ಹೇಳ್ದೆ. ಹೌದು, ಆಗ್ತಿರ್ಲಿಲ್ಲ. ನಿನ್ ಕಷ್ಟ ನೋಡಿ ನಂಗೆ ಬೇಜಾರಾಯ್ತು. ಅದಕ್ಕೆ ನಮ್ ಗುರುಗಳ ಹತ್ರ ಭಸ್ಮನ ಮಂತ್ರ ಮಾಡಿಸಿ ತಗೊಂಡ್ ಬಂದಿದ್ದೀನಿ. ಅಯ್ಯೋ ಮಾಯಮ್ಮ, ನೀನ್ ನನ್ ಪಾಲಿನ ದೇವ್ರಾಗ್ಬಿಟ್ಟೆ. ಬಾ ನನ್ ಕಾಲ ಮೊದ್ಲು ಸರಿ ಮಾಡು ಬಾ. ಆದ್ರೆ ಒಂದ್ ವಿಷಯ, ನಾನು ಕರ್ಣನ್ ಕುತ್ತಿಗೆಯಿಂದ ಆಂಜನೇಯ ಡಾಲರ್ನ ತೆಕ್ಕೊಡು ಅಂತ ಹೇಳಿರೋ ವಿಷಯ ಯಾರಿಗೂ ಹೇಳ್ಬಾರ್ದು. ಅಯ್ಯೋ, ನೀನ್ ಯೋಚನೆ ಮಾಡ್ಬೇಡ. ನನ್ ಬಾಯಿಗೆ ನಾನ್ ಪ್ಲಾಸ್ಟರ್ ಹಾಕೊಂಡ್ಬಿಡ್ತೀನಿ. ಪ್ಲೀಸ್, ನಿನ್ಗೆ ಒಳ್ಳೇದಾಗತ್ತೆ. ಬೇಗ ಮಂತ್ರ ಹೇಳ್ಬಿಟ್ಟು ನನ್ ಕಾಲ್ ಸರಿ ಮಾಡ್ಬಿಡು ಪ್ಲೀಸ್.